ಓಂ ನಮಃ ಶಿವಾಯ. ಜಗದೀಶ್ವರಿ ಜಗನ್ಮಾತೆ ಶೈಲಪುತ್ರಿಯೇ ನಮಃ. ಯಾ ದೇವಿ ಸರ್ವಭೂತೇಷು ಮಾ ಶೈಲಪುತ್ರಿರೂಪೇಣ ಸಂಸ್ಥಿತಾಂ ನಮಸ್ತಸ್ಸೈ 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 ನಮೋ ನಮಃ. ಸರ್ವರಿಗೂ ವಂದನೆಗಳು. ನವರಾತ್ರಿ ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನು ಆರಾಧಿಸ್ತೇವೆ. ಇಂದಿನಿಂದ ನವರಾತ್ರಿ ಪ್ರಾರಂಭ. ಪ್ರತಿ ವರ್ಷ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯಂದು ಆದಿಶಕ್ತಿಯ ಆರಾಧನೆ ಪ್ರಾರಂಭವಾಗುತ್ತೆ. ನವರಾತ್ರಿಯ ಮೊದಲ ದಿನ ವಿಧಿವಿಧಾನಗಳ ಪ್ರಕಾರ ಘಟಸ್ಥಾಪನೆಯನ್ನು ಮಾಡ್ತೇವೆ. ಈ ದಿನ ದುರ್ಗಾದೇವಿಯ 9 ರೂಪಗಳಲ್ಲಿ ಮೊದಲ ರೂಪವಾದಂತಹ ಶೈಲಪುತ್ರಿ ದೇವಿಯನ್ನು ಸಾಂಪ್ರದಾಯಿಕವಾಗಿ ಪೂಜಿಸ್ತೇವೆ. ನವರಾತ್ರಿಯ 9 ದಿನಗಳಲ್ಲಿ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸ್ತೇವೆ ಮತ್ತು ಕುಟುಂಬದ ಕಲ್ಯಾಣ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಪ್ರಾರ್ಥನೆಗಳನ್ನು ಮಾಡ್ತೇವೆ. ಶೈಲಪುತ್ರಿ ದೇವಿಯ ಪೂಜೆ ವಿಧಾನ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬಂಧುಗಳೇ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಶೈಲಪುತ್ರಿ ದೇವಿಯು ಹಿಮಾಲಯ ರಾಜನ ಮಗಳು. ಅವಳು ಶೈಲ ಎಂದರೆ ಕಲ್ಲಿನಿಂದ ಜನಿಸಿದವಳು. ಅದಕ್ಕಾಗಿ ಅವಳನ್ನು ಶೈಲಪುತ್ರಿ ಅಂತ ಕರೀತಾರೆ. ತಾಯಿ ಶೈಲಪುತ್ರಿ ದೇವಿಯು ನವರಾತ್ರಿಯ ಮೊದಲ ದಿನದಂದು ತನ್ನ ಭಕ್ತರ ಪ್ರಾರ್ಥನೆಯನ್ನು ಕೇಳಲು ಗೂಳಿಯ ಮೇಲೆ ಬರ್ತಾಳೆ. ಒಂದು ಕೈಯಲ್ಲಿ ಕಮಲದ ಹೂವನ್ನು, ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಗೂಳಿಯ ಮೇಲೆ ಬರ್ತಾಳೆ ತಾಯಿ. ಶೈಲಪುತ್ರಿ ದೇವಿಯು ನವದುರ್ಗೆಯ ಪ್ರಮುಖ ಮತ್ತು ಸಂಪೂರ್ಣವಾದ ರೂಪವೇ ಆಗಿರುವಳು. ಅವಳು ಶಿವನ ಹೆಂಡತಿಯಾಗಿರುವುದರಿಂದ ಪಾರ್ವತಿ ಅಂತ ಕೂಡ ಕರಿತೇವೆ. ಶೈಲಪುತ್ರಿ ದೇವಿಯು ಹಿಮಾಲಯ ಭಗವಂತನ ಮಗಳಾಗಿ ಜನಿಸಿದಳು. ಆದ್ದರಿಂದ ಅವಳನ್ನು ಶೈಲಪುತ್ರಿ ಅಂತ ಕರಿತೇವೆ. ಪರ್ವತಗಳ ಮಗಳು. ಶೈಲಪುತ್ರಿ ದೇವಿಯು ತನ್ನ ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿರುವಳು ಮತ್ತು ಅವಳ ಬಲಗೈಯಲ್ಲಿ ತ್ರಿಶೂಲವನ್ನು, ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುವಳು. ಜಗನ್ಮಾತೆ ಶೈಲಪುತ್ರಿ ದೇವಿಯು ಗೂಳಿಯ ಮೇಲೆ ಕುಳಿತು ಸವಾರಿ ಮಾಡೋದನ್ನು ನಾವು ನೋಡಬಹುದು. ಬ್ರಹ್ಮ, ವಿಷ್ಣು ಮತ್ತು ಶಿವನ ಶಕ್ತಿಯ ಮೂರ್ತಿ ರೂಪವಾಗಿ ಶೈಲಪುತ್ರಿ ದೇವಿಯು ಗೂಳಿಯ ಮೇಲೆ ಸವಾರಿಯನ್ನು ಮಾಡ್ತಾಳೆ. ತನ್ನ 2 ಕೈಗಳಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದುಕೊಂಡು ಬರ್ತಾಳೆ. ಹಿಂದಿನ ಜನ್ಮದಲ್ಲಿ ಶೈಲಪುತ್ರಿಯು ದಕ್ಷ ಮಹಾರಾಜನ ಮಗಳು ಸತಿಯಾಗಿದ್ದಳು. ಒಮ್ಮೆ ದಕ್ಷ ಮಹಾರಾಜನು ತನ್ನ ಆಸ್ಥಾನದಲ್ಲಿ ದೊಡ್ಡ ಮಹಾಯಜ್ಞವನ್ನು ಏರ್ಪಡಿಸಿದ್ದ. ಈ ಯಜ್ಞಕ್ಕೆ ದಕ್ಷನು ಸತಿಯನ್ನು ಮತ್ತು ಶಿವನನ್ನು ಹೊರತುಪಡಿಸಿ ಎಲ್ಲ ದೇವಾನುದೇವತೆಗಳನ್ನು ಈ ಯಜ್ಞಕ್ಕೆ ಆಹ್ವಾನವನ್ನು ನೀಡಿದ್ದ. ಶಿವ ಮತ್ತು ಸತಿಯನ್ನು ಆಹ್ವಾನ ಮಾಡದೇ ಇರುವುದಕ್ಕೆ ಕಾರಣವನ್ನು ತಿಳಿಯಲು ಸತಿಯು ಶಿವನ ಮಾತನ್ನು ಧಿಕ್ಕರಿಸಿ ತಂದೆಯಲ್ಲಿಗೆ ಹೋಗ್ತಾಳೆ. ಆಗ ದಕ್ಷನು ಯಜ್ಞದಲ್ಲಿ ಹಾಜರಿದ್ದ ಎಲ್ಲರ ಮುಂದೆ ಶಿವನನ್ನು ಅವಮಾನಿಸ್ತಾನೆ. ಸತಿಯು ತನ್ನ ತಂದೆಯಿಂದಲೇ ಪತಿಗಾದ ಅವಮಾನವನ್ನು ಸಹಿಸಲಾರದೆ ತಂದೆ ದಕ್ಷ ಹಮ್ಮಿಕೊಂಡಿರುವಂತಹ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ತಾಳೆ ತಾಯಿ. ಮುಂದೆ ಅವಳು ಪಾರ್ವತಿ ಹೇಮಾವತಿಯ ಹೆಸರಿನಲ್ಲಿ ಹಿಮಾಲಯದ ಮಗಳಾದಳು ಮತ್ತು ಮುಂದೆ ಶಿವನನ್ನು ಮದುವೆಯಾಗ್ತಾಳೆ. ನವರಾತ್ರಿ ಮಹಾಪರ್ವದ ಮೊದಲ ದಿನದಂದು ತಾಯಿ ಶೈಲಪುತ್ರಿಯನ್ನು ಪೂಜಿಸಲು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ, ಧ್ಯಾನ ಮಾಡಿ ಮತ್ತು ಪೂಜೆಯ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಇದರ ನಂತರ ಒಂದು ಪೀಠವನ್ನು ಸ್ಥಾಪಿಸಿ ಮತ್ತು ಅದನ್ನು ಗಂಗಾಜಲದಿಂದ ಶುದ್ಧಿಗೊಳಿಸಬೇಕು.
ಪೀಠದ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ತಾಯಿಯ ಎಲ್ಲ ರೂಪಗಳನ್ನು ಸ್ಥಾಪಿಸಬೇಕು. ನಂತರ ಶೈಲಪುತ್ರಿ ದೇವಿಯನ್ನು ಪೂಜಿಸುವಾಗ ಉಪವಾಸದ ಪ್ರತಿಜ್ಞೆ ಮಾಡಿ ಮತ್ತು ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು. ಇದರ ನಂತರ ಅಕ್ಷತೆ ಮತ್ತು ಸಿಂಧೂರವನ್ನು ಅರ್ಪಿಸಿ ನೀವು ಶೈಲಪುತ್ರಿಗೆ ಬಿಳಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಬೇಕು. ತುಪ್ಪದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು. ಕೊನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ತಾಯಿಗೆ ಆರತಿಯನ್ನು ಮಾಡಿ ಆಶೀರ್ವಾದ ನೀಡುವಂತೆ ಪ್ರಾರ್ಥಿಸಬೇಕು. ಶೈಲಪುತ್ರಿಯ ಪೂಜೆಯನ್ನು ಮಾಡೋದರಿಂದ ಸಿಗಬಹುದಾದಂತಹ ಲಾಭಗಳೇನು? ಚಂದ್ರನು ಎಲ್ಲ ಅದೃಷ್ಟಗಳನ್ನು ಒದಗಿಸುವವನು. ಶೈಲಪುತ್ರಿ ದೇವಿಯಿಂದ ಆಳಲ್ಪಡ್ತಾನೆ ಅಂತ ನಂಬಿದ್ದೇವೆ. ಚಂದ್ರನ ಯಾವುದೇ ದುಷ್ಪರಿಣಾಮವನ್ನು ಅವಳು ನಿವಾರಿಸ್ತಾಳೆ. ಅದಕ್ಕೆ ಶೈಲಪುತ್ರಿ ದೇವಿಯನ್ನು ಆರಾಧಿಸಬೇಕು ಮತ್ತು ಚಂದ್ರನ ದುಷ್ಪರಿಣಾಮಗಳನ್ನು ದೂರವಾಗಿಸಿಕೊಳ್ಳಬಹುದು. ಶೈಲಪುತ್ರಿಯು ಐಹಿಕ ಅಸ್ತಿತ್ವದ ಸಾರವೇ ಆಗಿರುವಳು. ಅವಳ ವಾಸಸ್ಥಾನ ಮೂಲಾಧಾರ ಚಕ್ರದಲ್ಲಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಿಕ ಶಕ್ತಿ ಸೂಕ್ತವಾಗಿರುತ್ತದೆ. ಘಟಸ್ಥಾಪನೆಯ ನಂತರ ಪ್ರತಿಪಾದ ತಿಥಿಯಲ್ಲಿ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡ್ತೇವೆ. ಶೈಲಪುತ್ರಿಯನ್ನು ಈ ಮಂತ್ರದೊಂದಿಗೆ ಸ್ಮರಿಸಬೇಕು. ವಂದೇ ವಾಚ್ಯುತಲಾಭಾಯ ಚಂದ್ರಾರ್ಧಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಯಂ ಯಶಸ್ವಿನೀಂ. ಮತ್ತೊಂದು ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಶೈಲಪುತ್ರೈ ನಮಃ ಎನ್ನುವ ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಅಥವಾ ಯಾ ದೇವಿ ಸರ್ವಭೂತೇಷು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಸೈ 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 ನಮೋ ನಮಃ. ಈ ಮಂತ್ರವನ್ನಾದರೂ 108 ಬಾರಿ ಪಠಿಸಿ ದೇವಿಗೆ ನಮಿಸಬೇಕು. ನೀವು ಹಸುವಿನ ಹಾಲಿನಿಂದ ಮಾಡಿದ ಪಾಯಸವನ್ನು ಭೋಗವಾಗಿ ನೀಡಬಹುದು. ನಂತರ ಹಣ್ಣುಗಳನ್ನು, ಕಾಯಿಯನ್ನು, ಬಾಳೆಹಣ್ಣು, ವೀಳ್ಯದ ಎಲೆ ಮತ್ತು ಅಡಿಕೆ, ಅರಿಶಿನ ಮತ್ತು ಕುಂಕುಮವನ್ನು ಅರ್ಪಿಸಬೇಕು. ಶೈಲಪುತ್ರಿಯನ್ನು ಪೂಜಿಸಿ ಭೋಗವನ್ನು, ಆಕೆಯ ಆಶೀರ್ವಾದವನ್ನು ಪಡೆಯಬೇಕು ಬಂಧುಗಳೇ. ಇದರಿಂದ ತಾಯಿ ಪ್ರಸನ್ನಳಾಗುವಳು. ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಬಂಧುಗಳೇ. ತಾಯಿ ಶೈಲಪುತ್ರಿ ದೇವಿಯು ನಿಮ್ಮೆಲ್ಲ ಸಂಕಲ್ಪಗಳನ್ನು, ಮನೋಕಾಮನೆಗಳನ್ನು ನೆರವೇರಿಸಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಆ ಜಗದೀಶ್ವರಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಬಂಧುಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ನಿತ್ಯ ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಶೇರ್ ಮಾಡಿ. ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.